ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಮೀನರಾಶಿಯವರಿಗೆ ಮೇ 19ರಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಸ್ನೇಹಿತರೆ. ಅದು ನಿಮ್ಮ ವ್ಯಾಪಾರದಲ್ಲಾಗಬಹುದು, ವ್ಯವಹಾರದಲ್ಲಾಗ್ಬೋದು, ಹಣಕಾಸಿನಲ್ಲಾಗ್ಬೋದು, ವೃತ್ತಿ ಜೀವನದಲ್ಲಾಗ್ಬೋದು, ನಿಮ್ಮ ಉದ್ಯೋಗದಲ್ಲಾಗ್ಬೋದು. ಒಟ್ಟಾರೆಯಾಗಿ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಮೀನರಾಶಿಯವರು ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಗುರುಬಲ ಶನಿ ಬಲ ಇದೆಯಾ ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ. ಇದನ್ನೆಲ್ಲ ಕಂಪ್ಲೀಟ್ ಆಗಿ ಮೀನರಾಶಿಯವರು ತಿಳ್ಕೋಬೇಕು ಅಂದರೆ ದಯವಿಟ್ಟು ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡ್ತೀರಾ. ಇದು ಫುಲ್ ಇನ್ಫಾರ್ಮೇಷನ್ ಯಾರಿಗೂ ಕೂಡ ಅರ್ಥ ಆಗಲ್ಲ ಈ ಥರ ಮಾಡಿದ್ರೆ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಿದ್ರೆ ದಯವಿಟ್ಟು ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಂ ನಮೋ ಭಗವತಿ ವಸುದೇವಾಯ ಎಂಬ ಕಮೆಂಟ್ ಮಾಡಿ ಸ್ನೇಹಿತರೆ. ಗುರುಬಲದಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ರಾಜಯೋಗ ಇದೆಯಾ ಅನ್ನೋದನ್ನ ನೋಡೋದಾದರೆ, ಈ ತಿಂಗಳ ದ್ವಿತೀಯಾರ್ಧದಲ್ಲಿ ಮೀನರಾಶಿಯವರ ಭವಿಷ್ಯ ಹೇಗಿರಲಿದೆ ಅಂದರೆ, ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಈ ತಿಂಗಳ ಪ್ರಮುಖ ಮುಖ್ಯಾಂಶಗಳು ಆರ್ಥಿಕ ವೃದ್ಧಿ, ವಾಕ್ ನಿಯಂತ್ರಣ ಅಂತಲೇ ಹೇಳಬಹುದು. ಮೇ ದ್ವಿತೀಯಾರ್ಧದಲ್ಲಿ ಸ್ನೇಹಿತರೆ, ದ್ವಿತೀಯ ಸ್ಥಾನದಲ್ಲಿ ಅಂದರೆ 2ನೇ ಮನೆಯಲ್ಲಿ ಕುಜನು ಸ್ವಕ್ಷೇತ್ರ ಬಲವನ್ನು ಹೊಂದುವುದರಿಂದ ಆರ್ಥಿಕ ಪರಿಸ್ಥಿತಿ ಅದ್ಭುತವಾಗಿ ಸುಧಾರಿಸುತ್ತದೆ. ಆದರೆ ವಾದ ವಿವಾದಗಳಿದ್ದರೆ ಸಂಬಂಧಗಳು ಹಾಳಾಗುತ್ತವೆ. ಮಾತನ್ನು ಹತೋಟಿಯಲ್ಲಿಟ್ಕೊಳ್ಬೇಕು ಸ್ನೇಹಿತರೆ. ಇನ್ನು ಗೃಹ ಸೌಖ್ಯ ಮನೆಯಲ್ಲಿ ಸ್ನೇಹಿತರೆ ಸುಖ ಸಂಪತ್ತು ಹೆಚ್ಚಳವಾಗಲಿದೆ ಅಂತಲೇ ಹೇಳಬಹುದು. ಮೇ 15ರಿಂದ ಶುಕ್ರನು 4ನೇ ಮನೆಯಲ್ಲಿ ಗುರುವಿನೊಂದಿಗೆ ಸೇರುವುದರಿಂದ ಮನೆಯಲ್ಲಿ ಪ್ರಸನ್ನತೆ ನೆಲೆಸುತ್ತದೆ. ನೂತನ ವಸ್ತುಗಳು ಸೌಕರ್ಯಗಳಿಗಾಗಿ ಸಂತೋಷದಿಂದ ಹಣವನ್ನು ಖರ್ಚು ಮಾಡುತ್ತೀರಿ. ಇನ್ನು ಮೇ ದ್ವಿತೀಯಾರ್ಧದಲ್ಲಿ ಸೂರ್ಯನು 3ನೇ ಮನೆಯಲ್ಲಿ ಸಂಚರಿಸುವುದರಿಂದ ನಿಮ್ಮಲ್ಲಿ ಆತ್ಮವಿಶ್ವಾಸ ದುಪ್ಪಟ್ಟಾಗುತ್ತದೆ. ಕೆಲಸಗಳಲ್ಲಿರುವಂತಹ ಅಡಚಣೆಗಳು ದೂರವಾಗಿ ಕಾರ್ಯಸಿದ್ಧಿ ಉಂಟಾಗುತ್ತದೆ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಸ್ನೇಹಿತರೆ, ಈ ತಿಂಗಳ ಪ್ರಮುಖ ಮುಖ್ಯಾಂಶಗಳು ಅಂತಲೇ ಹೇಳ್ಬೋದು ಮೀನರಾಶಿಯವರಿಗೆ. ಇನ್ನು ಒಟ್ಟಾರೆಯಾಗಿ ಭವಿಷ್ಯ ಹೇಗಿರಲಿದೆ ಅನ್ನೋದನ್ನ ನೋಡೋದಾದರೆ, ಮೀನರಾಶಿಯವರಿಗೆ ಮೇ 2026 ದ್ವಿತೀಯಾರ್ಧದಲ್ಲಿ ಸ್ನೇಹಿತರೆ, ಈ ತಿಂಗಳ ದ್ವಿತೀಯಾರ್ಧದಲ್ಲಿ ಕಳೆದ ತಿಂಗಳುಗಳಲ್ಲಿದ್ದಂತಹ ತೀವ್ರವಾದ ಶಾರೀರಿಕ ಮತ್ತು ಮಾನಸಿಕ ಒತ್ತಡಗಳಿಂದ ಉಪಶಮನ ನೀಡುವಂತಹ ಮಾಸವಾಗಿದೆ. ಜನ್ಮ ರಾಶಿಯಲ್ಲಿ ಕುಜ ಶನಿಗಳ ಸಂಯೋಗ ಮುಗಿದು ಮೇ ದ್ವಿತೀಯಾರ್ಧದಲ್ಲಿ ಕುಜನು 2ನೇ ಮನೆಗೆ ಸ್ವಕ್ಷೇತ್ರಕ್ಕೆ ಪ್ರವೇಶಿಸುವುದರೊಂದಿಗೆ ನಿಮ್ಮಲ್ಲಿ ಹೊಸ ಶಕ್ತಿ ತುಂಬುತ್ತದೆ. ಮೇ 18ರಂದು ಸೂರ್ಯನು 3ನೇ ಮನೆಗೆ ಕಾಲಿಡುವುದು ಒಂದು ಅದ್ಭುತವಾದಂತಹ ಯೋಗ. ಈ ಸೂರ್ಯನ ಸಂಚಾರವು ನಿಮ್ಮಲ್ಲಿ ಅಪಾರವಾದಂತಹ ಪರಾಕ್ರಮವನ್ನು ತುಂಬಿ ಸಮಸ್ಯೆಗಳನ್ನು ಧೈರ್ಯವಾಗಿ ಎದುರಿಸುವಂತೆ ಮಾಡುತ್ತದೆ. ಮೇ ದ್ವಿತೀಯಾರ್ಧದಂದು ಶುಕ್ರನು 4ನೇ ಮನೆಯಲ್ಲಿ ನಿಮ್ಮ ಲಗ್ನಾಧಿಪತಿಯಲ್ಲಿ ಗುರುವಿನೊಂದಿಗೆ ಸೇರುವುದು ಗೃಹದಲ್ಲಿ ಆನಂದವನ್ನು ಸೌಖ್ಯವನ್ನು ಹೆಚ್ಚಿಸುತ್ತದೆ. ಆದರೆ ನಟ ಶನಿಯ ಪ್ರಭಾವದಿಂದಾಗಿ ಕೆಲಸಗಳಲ್ಲಿ ಒಂದು ಶಿಸ್ತು ತಾಳ್ಮೆ ಪಾಲಿಸುವುದು ಎಂದಿನಂತೆ ಅಗತ್ಯ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಮೀನರಾಶಿಯವರು ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಗ್ರಹಗಳ ಸಂಚಾರ ಹೇಗಿರಲಿದೆ ದ್ವಿತೀಯಾರ್ಧದಲ್ಲಿ, ಯಾವೆಲ್ಲ ಗ್ರಹ ಏನೆಲ್ಲ ಪ್ರಭಾವವನ್ನು ಬೀರಬಹುದು ಮೀನರಾಶಿಯವರಿಗೆ ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಸ್ನೇಹಿತರೆ, ಗುರು 1 ಮತ್ತು 10ನೇ ಅಧಿಪತಿಯಾಗಿರುವಂತಹ ನಿಮ್ಮ ಲಗ್ನಾಧಿಪತಿ, ಮೀನರಾಶಿಯವರ ಲಗ್ನಾಧಿಪತಿ ಗುರು ಅಂತಲೇ ಹೇಳಬಹುದು. 4ನೇ ಮನೆಯಲ್ಲಿ ಮಿಥುನದಲ್ಲಿ ಸಂಚಾರವನ್ನು ಮಾಡುತ್ತಿದೆ. ವೃತ್ತಿಯಲ್ಲಿ ಸ್ಥಿರತೆ, ಮಾನಸಿಕ ಪ್ರಸನ್ನತೆ, ತಾಯಿಗೆ ಶುಭ ಅಂತಲೇ ಹೇಳಬಹುದು. ಇನ್ನು ಶುಕ್ರ 3 ಮತ್ತು 8ನೇ ಅಧಿಪತಿಯಾಗಿರುವಂತಹ ಶುಕ್ರ 4ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಿದೆ. ಗೃಹ ಸೌಖ್ಯ, ವಾಹನ ಲಾಭ, ಕುಟುಂಬದಲ್ಲಿ ಅನ್ಯೂನತೆ ಹೆಚ್ಚಾಗಬಹುದು ಶುಕ್ರನ ಸಂಚಾರದಿಂದ. ಇನ್ನು ಬುಧ 4 ಮತ್ತು 7ನೇ ಅಧಿಪತಿಯಾಗಿರುವ ಬುಧ 3ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಿದೆ. ಸಂವಹನದ ವೃದ್ಧಿ, ಸಣ್ಣ ಪ್ರಯಾಣಗಳ ಮೂಲಕ ವ್ಯಾಪಾರ ಒಪ್ಪಂದಗಳು ಹೆಚ್ಚಾಗಬಹುದು. ಇನ್ನು ಸೂರ್ಯ 6ನೇ ಅಧಿಪತಿಯಾಗಿರುವಂತಹ ಸೂರ್ಯ 2ನೇ ಮನೆಯಿಂದ 3ನೇ ಮನೆಗೆ ಸ್ಥಳಾಂತರಗೊಂಡು ಸಂಚಾರವನ್ನು ಮಾಡುತ್ತಿದೆ. ಮೇ ದ್ವಿತೀಯಾರ್ಧದಲ್ಲಿ 2ರಲ್ಲಿ ಉಚ್ಚ ಸ್ಥಿತಿಯಲ್ಲಿ ಸಂಚಾರವನ್ನು ಮಾಡುತ್ತಿದೆ ಸೂರ್ಯ. ಇದರಿಂದ ಧನಲಾಭ. ಇನ್ನು ಮೇ 18ರ ನಂತರ ಸ್ನೇಹಿತರೆ 3ರಲ್ಲಿ
ಧೈರ್ಯ, ಶತ್ರುಗಳ ಜಯ, ಕಾರ್ಯಸಿದ್ಧಿ ಅಂತಲೇ ಹೇಳಬಹುದು. ಇನ್ನು ಕುಜ 2 ಮತ್ತು 9ನೇ ಅಧಿಪತಿಯಾಗಿರುವಂತಹ ಕುಜ 2ನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ ಸಂಚಾರವನ್ನ ಮಾಡುತ್ತಿದೆ. ಧನಸ್ಥಾನದಲ್ಲಿ ಕುಜ ಬಲವಾದ ಆರ್ಥಿಕ ಸ್ಥಿತಿ, ಪಿತ್ರಾರ್ಜಿತ ಲಾಭ, ಕಠಿಣ ಮಾತು, ಕೋಪ ಹೆಚ್ಚಾಗಬಹುದು. ಇನ್ನು ಅದೇ ರೀತಿ ಶನಿ 11 ಮತ್ತು 12ನೇ ಅಧಿಪತಿಯಾಗಿರುವ ಶನಿ 1ನೇ ಮನೆಯಲ್ಲಿ ಮೀನದಲ್ಲಿ ಸಂಚಾರವನ್ನ ಮಾಡುತ್ತಿದೆ. ಏಳಿನಾಟ ಶನಿಯ ಮಧ್ಯ ಹಂತ, ಶಾರೀರಿಕ ಶ್ರಮ, ಜವಾಬ್ದಾರಿಗಳು, ಸೋಮಾರಿತನ, ಮಾನಸಿಕ ಒತ್ತಡ ಹೆಚ್ಚಾಗಬಹುದು. ಮೀನರಾಶಿಯವರಿಗೆ ಪ್ರಮುಖ ಗ್ರಹಗಳ ಸಂಚಾರ ಯಾವ ರೀತಿ ಏನೆಲ್ಲ ಪ್ರಭಾವವನ್ನು ಬೀರಲಿದೆ, ಯಾವ ಮನೆಯಲ್ಲಿ ಸಂಚಾರವನ್ನು ಮಾಡಲಿದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಏನೇ ಡೌಟ್ಸ್ ಇದ್ರೂ ಕೂಡ ತಪ್ಪದೆ ಕಮೆಂಟ್ ಮಾಡಿ, ಖಂಡಿತವಾಗಿ ಪ್ರತಿಯೊಬ್ಬರಿಗೂ ಆನ್ಸರ್ ಮಾಡ್ತೀನಿ. ಇದರ ಜೊತೆಗೆ ಈ ಅದೃಷ್ಟ ರಾಶಿ ನಿಮ್ಮ ಕುಟುಂಬದಲ್ಲಿ ಅಥವಾ ನಿಮ್ಮ ಸ್ನೇಹಿತರಲ್ಲಿ ಅಥವಾ ನಿಮ್ಮ ಹಿತೈಷಿಗಳು ಯಾರಾದರೂ ಹೊಂದಿದ್ರೆ ದಯವಿಟ್ಟು ಅವ್ರಿಗೆ ವಿಡಿಯೋವನ್ನು ಶೇರ್ ಮಾಡಿ. ನಿಮ್ಮ ಕಡೆಯಿಂದ ಅದೃಷ್ಟದ ಭವಿಷ್ಯವನ್ನು ಅವರು ಕೂಡ ತಿಳ್ಕೊಂಡಂಗಾಗುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಮೊದಲನೇದಾಗಿ ವ್ಯವಹಾರದ ಬಗ್ಗೆ ಹೇಳೋದಾದರೆ, ನಿಮ್ಮ ಸ್ವಯಂ ವ್ಯಾಪಾರದ ಬಗ್ಗೆ ಹೇಳೋದಾದರೆ ಒಟ್ಟಾರೆಯಾಗಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ, ಮೇ ದ್ವಿತೀಯಾರ್ಧದಲ್ಲಿ ಧನಾಧಿಪತಿಯಾದ ಕುಜನು 2ನೇ ಮನೆಯಲ್ಲಿ ಬಲವಾಗಿರುವುದರಿಂದ ನೀವು ಮಾಡುವಂತಹ ವ್ಯಾಪಾರ ಒಪ್ಪಂದಗಳು ಆರ್ಥಿಕವಾಗಿ ಲಾಭದಾಯಕವಾಗಿರುತ್ತವೆ. 4ನೇ ಮನೆಯಲ್ಲಿ ಶುಕ್ರನಿರುವುದರಿಂದ ಆಟೋಮೊಬೈಲ್ಸ್, ಇಂಟೀರಿಯರ್ ಡಿಸೈನಿಂಗ್ ಮತ್ತು ರಿಯಲ್ ಎಸ್ಟೇಟ್ ವ್ಯಾಪಾರವನ್ನು ಮಾಡುವವರಿಗೆ 10 ಪಟ್ಟು ಲಾಭವನ್ನು ಅಂದರೆ ದುಪ್ಪಟ್ಟು ಲಾಭವನ್ನು ಪಡೆಯುತ್ತಾರೆ ಅಂತಲೇ ಹೇಳಬಹುದು. ಆದರೆ ವ್ಯಾಪಾರಸ್ಥರಿಗೆ ಇದು ಬಹಳ ಉತ್ಸಾಹಭರಿತ ಸಮಯ. ಸಪ್ತಮಾಧಿಪತಿಯಾದಂತಹ ವ್ಯಾಪಾರಕಾರಕ ಬುಧನು ಮೇ ದ್ವಿತೀಯಾರ್ಧದ ನಂತರ ಅಂದರೆ 18ನೇ ತಾರೀಕಿನ ನಂತರ 3ನೇ ಮನೆಯಲ್ಲಿ ಸಂಚರಿಸುತ್ತಿರುವುದರಿಂದ ಮಾರ್ಕೆಟಿಂಗ್, ಸೇಲ್ಸ್ ಮತ್ತು ಕಮ್ಯುನಿಕೇಷನ್ ಕ್ಷೇತ್ರದಲ್ಲಿರುವವರಿಗೆ ಹೊಸ ಕ್ಲೈಂಟ್ಗಳು ಸಿಗುತ್ತಾರೆ. ವ್ಯಾಪಾರ ವಿಸ್ತರಣೆಗಾಗಿ ನೀವು ಮಾಡುವಂತಹ ಪ್ರಯಾಣಗಳು ಉತ್ತಮ ಫಲಿತಾಂಶವನ್ನು ನೀಡಲಿದೆ ಅಂತಲೇ ಹೇಳಬಹುದು. ಮೀನರಾಶಿಯವರಿಗೆ ವ್ಯಾಪಾರ ವ್ಯವಹಾರದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಇನ್ನು ಮುಂದಿನದಾಗಿ ಹೇಳೋದಾದರೆ, ನಿಮ್ಮ ಓದಿನ ಬಗ್ಗೆ ಅಂದರೆ ನಿಮ್ಮ ಮಕ್ಕಳ ಭವಿಷ್ಯ ಅಥವಾ ಸ್ನೇಹಿತರೆ ಮೀನರಾಶಿಯ ವಿದ್ಯಾರ್ಥಿಗಳ ಬಗ್ಗೆ ತಿಳಿಸೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ, ವಿದ್ಯೆಕಾರಕನಾದಂತಹ ಬುಧನು ಮೇ ದ್ವಿತೀಯಾರ್ಧದಿಂದ 3ನೇ ಮನೆಯಲ್ಲಿ ಸೂರ್ಯನೊಂದಿಗೆ ಸೇರುವುದರಿಂದ ಬುಧನಿತ್ಯ ಯೋಗ, ವಿದ್ಯಾರ್ಥಿಗಳ ಆಲೋಚನಾ ವಿಧಾನ ಚುರುಕಾಗಿ ಬದಲಾಗುತ್ತದೆ. ಕಳೆದ ತಿಂಗಳುಗಳಲ್ಲಿದ್ದಂತಹ ಏಕಾಗ್ರತೆಯ ಕೊರತೆ ದೂರವಾಗುತ್ತದೆ. ಲಗ್ನದಲ್ಲಿ ಶನಿ ಇರುವುದರಿಂದ ಕಷ್ಟಪಟ್ಟು ಓದುವುದರ ಹೊರತು ಬೇರೆ ದಾರಿ ಇಲ್ಲ. ಯಾರು ಸೋಮಾರಿತನವನ್ನು ಬಿಟ್ಟು ಯೋಜನಾಬದ್ಧವಾಗಿ ಓದುತ್ತಾರೋ ಅವರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅದ್ಭುತವಾಗಿ ರ್ಯಾಂಕ್ಗಳನ್ನು ಸಾಧಿಸುತ್ತಾರೆ. ವಿದ್ಯಾರ್ಥಿಗಳಿಗೆ ಅರ್ಥವಾಗಿದೆ ಅಂದ್ಕೊಂಡಿರ್ತೀನಿ ಸ್ನೇಹಿತರೆ. ಕಷ್ಟಪಟ್ಟು ಯಾರು ಅಧ್ಯಯನದ ಕಡೆ ಗಮನ ಕೊಡ್ತಿರೋ ಅಂಥವರಿಗೆ ಉನ್ನತ ಫಲಿತಾಂಶವನ್ನು ಖಂಡಿತವಾಗಿಯೂ ಗಳಿಸಲಿದ್ದೀರಿ ಅಂತ ಹೇಳ್ತಾ, ಇನ್ನು ಹಣಕಾಸಿನ ಬಗ್ಗೆ ಹೇಳೋದಾದರೆ, ನಿಮ್ಮ ಆರ್ಥಿಕ ಸ್ಥಿತಿ ಮತ್ತು ಧನಲಾಭದ ಬಗ್ಗೆ ಹೇಳೋದಾದರೆ, ಮೀನರಾಶಿಯವರು ಗುರುಬಲದಿಂದ ಲಾಭ ಇದೆಯಾ ಅಥವಾ ನಷ್ಟ ಇದೆಯಾ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಹೂಡಿಕೆ ಮಾಡ್ಬೋದಾ ಅನ್ನೋದನ್ನ ಕೇಳೋದಾದರೆ, ಆರ್ಥಿಕವಾಗಿ ಈ ತಿಂಗಳು ಒಂದು ಮೈಲುಗಲ್ಲು ಅಂತಲೇ ಹೇಳಬಹುದು. ಮೇ ದ್ವಿತೀಯಾರ್ಧದಲ್ಲಿ ಧನ ಮತ್ತು ಭಾಗ್ಯಾಧಿಪತಿಯಾದಂತಹ ಕುಜನು ತನ್ನ ಸ್ವಂತ ಮನೆಗೆ 2ನೇ ಮನೆಗೆ ಮೇಷರಾಶಿಗೆ ತಲುಪುತ್ತಾರೆ. ಧನ ಸ್ಥಾನದಲ್ಲಿ ಸ್ವಕ್ಷೇತ್ರದಲ್ಲಿ ಕುಜನು ಅಖಂಡವಾದಂತಹ ಧನಯೋಗವನ್ನು ನೀಡುತ್ತಾರೆ. ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಹೆಚ್ಚಾಗಬಹುದು. ಮೇ 18ರ ನಂತರ 2ನೇ ಮನೆಯಲ್ಲಿ ಉಚ್ಚ ಸೂರ್ಯನ ಪ್ರಭಾವದಿಂದ ನಿಮ್ಮ ಆಸ್ತಿಗಳ ಮೌಲ್ಯ ಹೆಚ್ಚಾಗುವುದು ಅಥವಾ ಮಾರಾಟದ ಮೂಲಕ ಭಾರಿ ಲಾಭಗಳು ಉಂಟಾಗುತ್ತವೆ. ಹಿಂದೆ ನಿಂತು ಹೋಗಿದ್ದಂತಹ ಹಳೆಯ ಬಾಕಿಗಳು ವಸೂಲಿಯಾಗುತ್ತವೆ. ಆದರೆ ಲಗ್ನದಲ್ಲಿರುವಂತಹ ಶನಿ ಇರುವುದರಿಂದ ಸಂಪಾದಿಸಿದ ಹಣವನ್ನು ಭವಿಷ್ಯಕ್ಕಾಗಿ ಜಾಗರೂಕತೆಯಿಂದ ಉಳಿತಾಯ ಮಾಡುವುದು ಬಹಳ ಅಂದರೆ ಬಹಳ ಮುಖ್ಯ ಸ್ನೇಹಿತರೆ. ಸೊ ಹಾಗಾಗಿ ಏನೆಲ್ಲ ಬದಲಾವಣೆಯನ್ನು ಹಣಕಾಸಿನ ವಿಚಾರದಲ್ಲಿ ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ಮೀನರಾಶಿಯವರಿಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಇನ್ನು ಮುಂದಿನದಾಗಿ ಹೇಳೋದಾದರೆ, ನಿಮ್ಮ ಆರೋಗ್ಯದ ಬಗ್ಗೆ ಅಂದರೆ ನಿಮ್ಮ ಹೆಲ್ತ್ ಬಗ್ಗೆ, ಯೋಗಕ್ಷೇಮದ ಬಗ್ಗೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅನ್ನೋದನ್ನ ನೋಡ್ತಾ ಹೋಗೋಣ. ಜನ್ಮ ರಾಶಿಯಲ್ಲಿ ಏಳಿನಾಟ ಶನಿ ಇರುವುದರಿಂದ ಶಾರೀರಿಕ ನೋವುಗಳು, ಸೋಮಾರಿತನ ಅಥವಾ ಕೀಲು ನೋವುಗಳು ಆಗಾಗ ಕಾಡುತ್ತಿರುತ್ತವೆ ಮೀನರಾಶಿಯ ವ್ಯಕ್ತಿಗಳಿಗೆ. ಆದರೆ ಮೇ 18ರ ನಂತರ ಕುಜನು ಜನ್ಮ ರಾಶಿಯನ್ನು ಬಿಟ್ಟು 2ನೇ ಮನೆಗೆ ಹೋಗುವುದರಿಂದ ಮಾನಸಿಕ ಆತಂಕ
ಅಥವಾ ಅಪಾಯಗಳ ಭಯ ಬಹಳಷ್ಟು ಕಡಿಮೆಯಾಗುತ್ತದೆ. ಆದರೆ ಎರಡೇ ಮನೆಯಲ್ಲಿರುವಂತಹ ಕುಜ ಮತ್ತು ಮೇ ದ್ವಿತೀಯಾರ್ಧದಲ್ಲಿ ಅಲ್ಲೇ ಇರುವಂತಹ ಸೂರ್ಯ ನಿಮ್ಮಲ್ಲಿ ಉಷ್ಣವನ್ನು ಅಂದರೆ ಪಿತ್ತವನ್ನು ಹೆಚ್ಚಿಸಲಿದ್ದಾರೆ. ಇದರಿಂದಾಗಿ ಕಣ್ಣುರಿ, ಬಾಯಿ ಹುಣ್ಣು ಅಥವಾ ಗಂಟಲಿಗೆ ಸಂಬಂಧಿಸಿದ ಸಮಸ್ಯೆಗಳು ಬರಬಹುದು. ಉಷ್ಣವನ್ನು ಮಾಡುವ ಪದಾರ್ಥಗಳಿಂದ ದೂರವಿದ್ದು ದ್ರವ ಪದಾರ್ಥಗಳನ್ನು ಹೆಚ್ಚಾಗಿ ಸೇವಿಸಬೇಕಾಗುತ್ತದೆ ಸ್ನೇಹಿತರೆ. ಚೆನ್ನಾಗಿ ನೀರನ್ನು ಕುಡಿಯಿರಿ, ಹಣ್ಣು ತರಕಾರಿಗಳನ್ನು ಚೆನ್ನಾಗಿ ತಿನ್ನಿ, ಜೊತೆಗೆ ಮಸಾಲ ಭರಿತ ಊಟವನ್ನು ಕಡಿಮೆ ಮಾಡಿ. ಇದರಿಂದ ಉಷ್ಣ ಪಿತ್ತ ಜಾಸ್ತಿ ಆಗಲಿದೆ ಸ್ನೇಹಿತರೆ. ಸೊ ಹಾಗಾಗಿ ಅವಾಯ್ಡ್ ಆಗಲಿದೆ, ಇದರಿಂದ ಸ್ವಲ್ಪ ದೂರ ಬನ್ನಿ. ಇನ್ನು ಜಂಕ್ ಫುಡ್ಗಳನ್ನು ಅವಾಯ್ಡ್ ಮಾಡೋದು ಬಹಳ ಮುಖ್ಯ. ಮೊದಲನೇದಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಿ ದ್ರವ ಪದಾರ್ಥಗಳನ್ನು ಹೆಚ್ಚಾಗಿ ಸೇವಿಸಬೇಕಾಗುತ್ತದೆ. ಇನ್ನು ಅದೇ ರೀತಿ ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ಕೌಟುಂಬಿಕ ಜೀವನದಲ್ಲಿ ಈ ತಿಂಗಳು ಆರ್ಥಿಕವಾಗಿ ಸಂತೋಷವಿದ್ದರೂ ನಿಮ್ಮ ಮಾತಿನ ವಿಚಾರದಲ್ಲಿ ಅತ್ಯಂತ ಎಚ್ಚರಿಕೆ ಅಗತ್ಯ ಸ್ನೇಹಿತರೆ. ಎರಡನೇ ಮನೆಯಲ್ಲಿ ವಾಕ್ಸ್ಥಾನದಲ್ಲಿ ಕುಜನ ಸಂಚಾರದಿಂದಾಗಿ ನಿಮ್ಮ ಮಾತು ಕತ್ತಿಯಂತೆ ಹರಿತವಾಗಿರುತ್ತದೆ. ನೀವು ಸತ್ಯವನ್ನೇ ಹೇಳಿದರೂ ಅದು ಇತರರಿಗೆ ಅಹಂಕಾರವಾಗಿ ಕಂಡು ವಾದ ವಿವಾದಗಳಿಗೆ ದಾರಿ ಮಾಡಿಕೊಡುತ್ತದೆ. ಕುಟುಂಬ ಸದಸ್ಯರೊಂದಿಗೆ ಮಾತನಾಡುವಾಗ ಕೋಪವನ್ನು ನಿಯಂತ್ರಿಸಿಕೊಳ್ಬೇಕು. ಆದರೆ ಮೇ ದ್ವಿತೀಯಾರ್ಧದಂದು ಶುಕ್ರನು 4ನೇ ಮನೆಯಲ್ಲಿ ಸುಖದ ಸ್ಥಾನದಲ್ಲಿ ಪ್ರವೇಶಿಸಿ ನಿಮ್ಮ ಲಗ್ನಾಧಿಪತಿಯಾದ ಗುರುವಿನೊಂದಿಗೆ ಸೇರುವುದು ಒಂದು ಅದ್ಭುತವಾದಂತಹ ಬದಲಾವಣೆ. ಮನೆಯಲ್ಲಿ ಹಬ್ಬದ ವಾತಾವರಣ ನೆಲೆಸುತ್ತದೆ. ಕುಟುಂಬದೊಂದಿಗೆ ಸೇರಿ ವಾಹನವನ್ನು ಖರೀದಿಸುವುದು ಅಥವಾ ಮನೆಯನ್ನು ಸುಂದರವಾಗಿ ಅಲಂಕರಿಸುವುದು ಮಾಡುತ್ತೀರಿ. ತಾಯಿಯ ಆರೋಗ್ಯ ಸುಧಾರಿಸುತ್ತದೆ ಅಂತಲೇ ಹೇಳಬಹುದು. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯಲಿದೆ. ಸಂತಾನ ಭಾಗ್ಯದ ವಾರ್ತೆಯನ್ನು ಕೇಳಲಿದ್ದೀರಿ ಸ್ನೇಹಿತರೆ. ಒಟ್ಟಾರೆಯಾಗಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಮುಂದಿನದಾಗಿ ಹೇಳೋದಾದರೆ ನಿಮ್ಮ ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ. ನಿಮ್ಮ ಕೆರಿಯರಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಲಗ್ನದಲ್ಲಿ ಶನಿಯ ಸಂಚಾರದಿಂದಾಗಿ ಆಫೀಸ್ನಲ್ಲಿ ಕೆಲಸಗಳು ಸ್ವಲ್ಪ ನಿಧಾನವಾಗಿ ಸಾಗಿದರೂ 4ನೇ ಮನೆಯಲ್ಲಿ ಕರ್ಮಾಧಿಪತಿಯಾದಂತಹ 10ನೇ ಅಧಿಪತಿಯಾಗಿರುವಂತಹ ಗುರು ಇರುವುದರಿಂದ ನಿಮ್ಮ ಉದ್ಯೋಗಕ್ಕೆ ಬಲವಾದಂತಹ ರಕ್ಷಾ ಕವಚ. ಮೇ 15ರಿಂದನೇ ಸ್ನೇಹಿತರೆ ಸೂರ್ಯನು 3ನೇ ಮನೆಗೆ ಅಂದರೆ ಉಪಚಯ ಸ್ಥಾನ ಪ್ರವೇಶಿಸುವುದರಿಂದ ವೃತ್ತಿಪರವಾಗಿ ಅದ್ಭುತವಾದಂತಹ ಅನುಕೂಲತೆ ಉಂಟಾಗುತ್ತದೆ. ಸೂರ್ಯನು 6ನೇ ಮನೆಯ ಶತ್ರುಗಳ ಸೇವಾಸ್ಥಾನ ಅಂತಲೇ ಹೇಳಬಹುದು ಅಧಿಪತಿಯಾಗಿರುವುದರಿಂದ 3ನೇ ಮನೆಯಲ್ಲಿ ಸೂರ್ಯನ ಸಂಚಾರ ನಿಮ್ಮಲ್ಲಿ ಸ್ಪರ್ಧಾತ್ಮಕ ಮನೋಭಾವವನ್ನು ಹೆಚ್ಚಿಸುತ್ತದೆ. ಸಹೋದ್ಯೋಗಿಗಳು ಅಥವಾ ಶತ್ರುಗಳು ನಿಮ್ಮ ಹತ್ತಿರ ಕೂಡ ಬರಲಾರರು. ನೀವು ತೆಗೆದುಕೊಳ್ಳುವಂತಹ ಧೈರ್ಯಶಾಲಿ ನಿರ್ಧಾರಗಳು ಅಧಿಕಾರಿಗಳ ಮೆಚ್ಚುಗೆಗೆ ಪಾತ್ರವಾಗುತ್ತವೆ. ಅಂದುಕೊಂಡ ಗುರಿಗಳನ್ನು ಯಾವುದೇ ಅಡೆತಡೆಗಳಿಲ್ಲದೆ ತಲುಪುತ್ತೀರಿ ಅಂತಲೇ ಹೇಳಬಹುದು. ಸ್ನೇಹಿತರೆ, ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ವೃತ್ತಿ ಜೀವನದಲ್ಲಿ ಮತ್ತು ನಿಮ್ಮ ಬಿಸ್ನೆಸ್ಸಲ್ಲಿ, ಎಜುಕೇಷನ್ನಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ, ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಮೀನರಾಶಿಯವರನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಇಷ್ಟರಲ್ಲಿ ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮಾಡಿ, ಖಂಡಿತವಾಗಿಯೂ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ, ಇಷ್ಟೆಲ್ಲ ಸಮಸ್ಯೆಗಳು ಎದುರಾಗಲಿದೆ, ಇಷ್ಟೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಅಂತ ತಿಳಿಸ್ಕೊಟ್ಟಿದ್ದೀನಿ. ಅದೇ ರೀತಿ ಸ್ನೇಹಿತರೆ, ಸಣ್ಣ ಪುಟ್ಟ ಸಮಸ್ಯೆಗಳಿಗೆ, ದೊಡ್ಡ ಸಮಸ್ಯೆಗಳಿಗೆ ಪರಿಹಾರವನ್ನು ತಿಳಿಸ್ಕೊಡಿ ಅಂದರೆ ಖಂಡಿತವಾಗಿಯೂ ಸರಳ ಪರಿಹಾರವನ್ನು ತಿಳಿಸ್ಕೊಡ್ತೀನಿ. ಈ ಪರಿಹಾರವನ್ನು ಅನುಸರಿಸುವುದರಿಂದ ಕಷ್ಟಗಳು, ಸಮಸ್ಯೆಗಳು, ಅಡಚಣೆಗಳು ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ. ಶಕ್ತಿಶಾಲಿಯಾದಂತಹ ಪರಿಣಾಮಕಾರಿ ಪರಿಹಾರಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಮೇ 2026 ದ್ವಿತೀಯಾರ್ಧದಲ್ಲಿ ಸ್ನೇಹಿತರೆ ಜ್ಯೋತಿಷ್ಯದ ಪರಿಹಾರಗಳನ್ನು ಅನುಸರಿಸುವುದಾದರೆ ಮೀನರಾಶಿಯವರು ನಟ ಶನಿಯ ಸೋಮಾರಿತನವನ್ನು ಕಳೆದುಕೊಂಡು 2ನೇ ಮನೆಯಲ್ಲಿ ಕುಜನಿಂದ ಬರುವಂತಹ ವಾಕ್ದೋಷಗಳನ್ನು, ಕೌಟುಂಬಿಕ ವಿವಾದಗಳನ್ನು ನಿವಾರಿಸಿಕೊಳ್ಳಲು ಈ ಪರಿಹಾರಗಳನ್ನು ತಪ್ಪದೆ ಫಾಲೋ ಮಾಡಬೇಕಾಗುತ್ತದೆ. ಮೊದಲನೇದಾಗಿ ಹನುಮಾನ್ ಮತ್ತು ಶಿವನ ಆರಾಧನೆ. ಜನ್ಮ ರಾಶಿಯಲ್ಲಿರುವಂತಹ ನಟ ಶನಿ ದೋಷ ನಿವಾರಣೆಗೆ ಪ್ರತಿ ಶನಿವಾರ ಶಿವಾಲಯದಲ್ಲಿ ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚಿ ಮತ್ತು ಹನುಮಾನ್ ಚಾಲಿಸವನ್ನು ಪಠಿಸುವುದರಿಂದ ಸ್ನೇಹಿತರೆ ಶನಿ ದೋಷ ನಿವಾರಣೆಯಾಗಲಿದೆ. ಸೊ ಹಾಗಾಗಿ ತಪ್ಪದೆ ಶನಿವಾರದ ದಿನ ಅಥವಾ ಬುಧವಾರದ ದಿನ ತಪ್ಪದೆ ಈ ಒಂದು ಪರಿಹಾರವನ್ನು ಮಾಡಿ, ಖಂಡಿತವಾಗಿಯೂ ಸ್ನೇಹಿತರೆ ನಿಮ್ಮ ಸಮಸ್ಯೆಗಳು ನಿವಾರಣೆಯಾಗಲಿದೆ. ಇನ್ನು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ.
ಎರಡನೇ ಮನೆಯಲ್ಲಿ ಕುಜನಿಂದ ಮಾತಿನ ಭಿನ್ನಾಭಿಪ್ರಾಯಗಳು ಬಾರದಂತೆ ಇರಲು, ಆರ್ಥಿಕ ಲಾಭಗಳು ಸ್ಥಿರವಾಗಲು ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಕೆಂಪು ಹೂಗಳಿಂದ ಪೂಜಿಸಿ ಸ್ನೇಹಿತರೆ. ಸುಬ್ರಹ್ಮಣ್ಯ ಸ್ವಾಮಿಯ ಸ್ನೇಹಿತರ ಅಷ್ಟಕಮವನ್ನು ಪಠಿಸುವುದರಿಂದ ಕಷ್ಟಗಳು ಸಮಸ್ಯೆಗಳು ನಿವಾರಣೆಯಾಗಲಿದೆ. ಅಂದರೆ ಹಣಕಾಸಿನಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ನೋಡಿರ್ತೀರ, ಅವೆಲ್ಲವೂ ಕೂಡ ನಿವಾರಣೆಯಾಗಲಿದೆ. ಇನ್ನು ದತ್ತಾತ್ರೇಯ ಅಥವಾ ಸಾಯಿಬಾಬಾವರ ಸೇವೆಯನ್ನು ಮಾಡುವುದು, 4ನೇ ಮನೆಯಲ್ಲಿರುವಂತಹ ಲಗ್ನಾಧಿಪತಿ ಗುರುವನ್ನು ನಿಮಗೆ ರಕ್ಷಾ ಕವಚದಂತೆ ಮಾಡಿಕೊಳ್ಳಲು, ಆತನ ಬಲವನ್ನು ಹೆಚ್ಚಿಸಲು ಗುರುವಾರದಂದು ದತ್ತಾತ್ರೇಯರನ್ನು ಸ್ಮರಿಸಿ ಹಳದಿ ಬಣ್ಣದ ವಸ್ತ್ರಗಳನ್ನು ದಾನ ಮಾಡಿ ಸ್ನೇಹಿತರೆ. ಖಂಡಿತವಾಗಿಯೂ ಸಮಸ್ಯೆಗಳು ನಿವಾರಣೆಯಾಗಲಿದೆ. ಇನ್ನು ಭಾನುವಾರದ ದಿನ ಸೂರ್ಯ ನಮಸ್ಕಾರವನ್ನು ಮಾಡಿ ಸ್ನೇಹಿತರೆ. ಸೂರ್ಯ ದೇವರಿಗೆ ನೀರನ್ನು ಅರ್ಪಿಸಿ ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳುವುದರಿಂದ ಕಷ್ಟಗಳು, ಸಮಸ್ಯೆಗಳು, ಅಡಚಣೆಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ಮೀನರಾಶಿಯವರಿಗೆ ನಿವಾರಣೆಯಾಗಲಿದೆ ಅಂತಲೇ ಹೇಳಬಹುದು. ತಪ್ಪದೆ ಈ ಸಣ್ಣ ಪುಟ್ಟ ಪರಿಹಾರವನ್ನು ಮೀನರಾಶಿಯವರು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಶನಿದೇವರ ಆಶೀರ್ವಾದ, ಶಿವನ ಅನುಗ್ರಹ ಜೊತೆಗೆ ಶನಿ ಬಲ, ಗುರುಬಲ ಎರಡೂ ಕೂಡ ಬಲವಾಗಿರಲಿ ಅಂತ ಕೇಳ್ಕೊತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.